ಟೂರ್ನಮೆಂಟು ಒಂದು ಸ್ಪೆಷಲ್ ಟೂರ್ನಮೆಂಟು. ಮೊದಲನೇದಾಗಿ CM ಕಪ್ ಅಂತ ಒಂದು ಸ್ಪೆಷಲ್ಲು. ಎರಡನೇ ಸ್ಪೆಷಲ್ ಏನಂದರೆ ಎಲ್ಲ ಡಿಪಾರ್ಟ್ಮೆಂಟ್ನ ಸೇರಿಸಿ ಒಂದು ಟೀಮ್ ಮಾಡಿದ್ದಾರೆ. ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು, IAS ಆಫೀಸರ್ಸು, KS ಆಫೀಸರ್ಸು, ಡಾಕ್ಟರ್ಸು, ಫಿಲ್ಮ್ ಆ್ಯಕ್ಟರ್ಸು, ಇನ್ಫ್ಲೂಯೆನ್ಸರ್ಸ್ನ, ಸೊ ಎಲ್ಲರನ್ನೂ ಸೇರಿಸಿ ಈಕ್ವಲಾಗಿ ಟೀಮ್ಸ್ ಮಾಡಿದ್ದಾರೆ. ಅದೊಂದು ವಿಶೇಷವಾದದ್ದು. ಯಾಕಂದ್ರೆ ನಾವು ಎಷ್ಟೋ ಸಿನಿಮಾ ಟೂರ್ನಮೆಂಟ್ಸ್ನ ಆಡಿದ್ದೀವಿ, ನಾವೇ ಚೆನ್ನಾಗಿ ಆಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಬಟ್ ನಮ್ಗಿಂತ ಚೆನ್ನಾಗಿ ಆಡೋರು ಇದ್ದಾರೆ ಅಂತ ಇಲ್ಲಿ ಈ ಒಂದು CM ಕಪ್ಗೆ ಬಂದಮೇಲೆ ಗೊತ್ತಾಯಿತು. ಅಂದರೆ ಅವ್ರ ಡಿಪಾರ್ಟ್ಮೆಂಟ್ ಮೇಲೆ ಕೆಲವರಿಗೆ ಏನೋ ಆ ಸ್ಪೋರ್ಟ್ಸ್ ಕೋಟಾ ಮೇಲೆ ಕೆಲಸ ಸಿಕ್ಕಿರುತ್ತೆ, ಮತ್ತೊಂದು ಏನೇನೋ ಇರ್ತದೆ ಅವ್ರದ್ದು, ಅದು ಓಕೆ. ಬಟ್ ಎಲ್ಲ ಸೇರಿಸಿ ಆಡೋದು ಇದೆಯಲ್ಲ, ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ, ರಿಲೇಷನ್ ಬೆಳೆಯುತ್ತೆ. ಅವರು ನಮಗಿಂತ ಚೆನ್ನಾಗಿ ಆಡ್ತಾ ಇರ್ತಾರೆ, ಆಟ ಕಲಿಯೋಷ್ಟು ನಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಓವರಾಲ್ ಚೆನ್ನಾಗಿ ಮಾಡಿದ್ದಾರೆ ಮಂಜು ಆ್ಯಂಡ್ ಟೀಮ್. ಫಸ್ಟ್ ಟೈಮು ಇಂಥ ಒಂದು ದೊಡ್ಡ CM ಕಪ್ನ ಆರ್ಗನೈಸ್ ಮಾಡಿದ್ದಾರೆ. CM ಕಪ್ ಅನ್ನೋದನ್ನು ಫಸ್ಟ್ ಇದ್ದೇ ಪ್ರೆಸ್ ಕ್ಲಬ್ಬಿಂದ ಒಂದು ಮಾಡಿದರು, ಅದು ಟ್ರೈಲರ್ ಬಿಟ್ಟಿದ್ರು. ಸೊ ಈಗ ಸಿನಿಮಾ ಬಿಟ್ಟಿದ್ದಾರೆ, ಅಂದರೆ CM ಕಪ್ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದು ಫಸ್ಟ್ ಡೇ. ನಮ್ಮ ಟೀಮ್ ನಾನು ಎಲೈಟ್ ಟೀಮ್ಗೆ ಆಡ್ತಾಯಿದ್ದೀವಿ. ಪ್ರಸನ್ನ ಸರ್ ಅದಕ್ಕೆ ಓನರು. ಈಗ ನಾವು 3 ಮ್ಯಾಚ್ ಗೆದ್ದಿದ್ವಿ, 6 ಪಾಯಿಂಟ್ಸ್ ಆಗಿದೆ. ಸೊ ಈ ನೆಕ್ಸ್ಟು ಇನ್ನೊಬ್ಬರ ಮೇಲೆ ಇದೆ. ಸೊ ಅದು ಎಷ್ಟು ಪಾಯಿಂಟ್ಸ್ ಬರುತ್ತೆ ಅನ್ನೋದು ನೋಡಬೇಕು. ಓವರಾಲ್ ಐ ಥಿಂಕ್ ಇಟ್ ಬಿ ಎ ಸಕ್ಸಸ್ಫುಲ್ ಟೂರ್ನಮೆಂಟ್. ಒಳ್ಳೆ ಪ್ರಯತ್ನ. ಇದು ಒಂದು ಟೀಮಲ್ಲಿ 16 ಜನ ಇದ್ದಾರೆ, ಬೇರೆ ಬೇರೆ ಕ್ಯಾಟಗರಿಯಿಂದ ಬಂದಿರ್ತಾರೆ. ಯಾವ ರೀತಿಯಾಗಿ ನೀವು ಟೀಮ್ ಬಿಲ್ಡ್ ಮಾಡೋದಕ್ಕೆ ಸ್ಟ್ರಾಟಜೀಸನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ಕಷ್ಟ ಆಗುತ್ತೆ, ನಮಗೆ ಹಿಂಗೆ ಕಷ್ಟ ಆಯಿತು, ಎಲ್ಲ ಟೀಮು ಕಷ್ಟ ಆಗಿದೆ. ಯಾಕಂದರೆ ಆಫೀಸರ್ಸು ಅವ್ರ ಕೆಲಸದ ಒತ್ತಡದಲ್ಲಿ ಬಂದು ಆಡೋದು ಕಷ್ಟ ಆಗುತ್ತೆ. ಆದರೂ ಕೆಲವರು ಬಂದಿದ್ದಾರೆ, ಕೆಲವು ಟೈಮ್ ಮಾಡ್ಕೊಂಡಿದ್ದಾರೆ, ಕೆಲವು ಪ್ರಾಕ್ಟೀಸ್ ಮಾಡಿದ್ದಾರೆ, ಕೆಲವು ಬೇರೆ ಬೇರೆ ಊರಿಂದ ಬರಬೇಕು, ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಲ್ಲರ ಕಮಿಟ್ಮೆಂಟ್ ಅಂತೂ ಇದೆ. ಬಟ್ ಒತ್ತಡದಿಂದ ಕೆಲವರು ಇವತ್ತೇ ಬಂದು ಆಡಿದ್ದಾರೆ, ಕೆಲವರು ನಾಳೆ ಬರ್ತಾ ಇದ್ದಾರಂತೆ. ಸೊ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಕೋಚ್ಗೆ ಮತ್ತು ಓನರ್ಗೆ, ಯಾರ್ಯಾರು ಕಾಂಬಿನೇಷನ್ಸ್ ವರ್ಕೌಟ್ ಮಾಡ್ಬೇಕು. ಯಾಕಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇರ್ತಾರೆ, ಬಟ್ ಕೋಆರ್ಡಿನೇಷನ್ಸ್ ಇಲ್ಲ ಅಂದಮೇಲೆ ಈಗ ಸಿಂಗಲ್ಸ್ ಈಸ್ ಓಕೆ, ಬಟ್ ಮಿಕ್ಸ್ ಡಬಲ್ಸು, ವುಮೆನ್ಸ್ ಡಬಲ್ಸು, ಮೆನ್ಸ್ ಡಬಲ್ಸು ಇವೆಲ್ಲ ಆಡ್ಬೇಕಾದ್ರೆ ಕೋಆರ್ಡಿನೇಷನ್ ವೆರಿ ಇಂಪಾರ್ಟೆಂಟ್. ಸೊ ಜೊತೆಗೆ ಆಡಿದ್ರೇ ನಿಮ್ಗೆ ಅದು ಆಟ ಬರೋದು. ಅದೊಂದು ನಮ್ಮ ಟೀಮ್ ಅಂತಲ್ಲ, ಎಲ್ಲ ಟೀಮು ಕಷ್ಟ ಆಗಿದೆ ಇದು, ಬಟ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಇಂಡಿವಿಜುವಲ್ ಆಗಿ ಯಾವ ರೀತಿ ಪ್ರಿಪೇರ್ ಆಗಿದೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್? ಸರ್ ರೆಗ್ಯುಲರ್ ನಾನು ಶಟ್ಲ್ ಆಡ್ಕೊಂಡೇ ಬಂದಿದ್ದೀನಿ. ಅಪ್ಪು ಕಪ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸಿನಿಮಾ ಕಪ್ಸು ಆಡಿದ್ದೀವಿ, ಗೆದ್ದಿದ್ದೀವಿ. ಸೊ ನಂಗೆ ಟಚ್ ಇದೆ. ಆಮೇಲೆ ಶೂಟಿಂಗ್ ಇಲ್ಲ ಅಂದರೂ ಅಟ್ಲೀಸ್ಟ್ ವಾರಕ್ಕೆ 2 ಸಲ ಅಂತ ನಾನು ಶಟ್ಲ್ ಆಡ್ತೀನಿ. ಕ್ರಿಕೆಟ್ ಒಂದು ವಾರಕ್ಕೆ 2 ಸಲ ಕ್ರಿಕೆಟ್ ಆಡ್ತೀನಿ ಶೂಟಿಂಗ್ ಇಲ್ದಿರೋ ಟೈಮಲ್ಲಿ. ಸೊ ಬೇಸಿಕ್ಲಿ ನಾನು ಸ್ಪೋರ್ಟ್ಸ್ ಅಂದ ತಕ್ಷಣ ರವಿ ಚೇತನ್ ಇಸ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಎನಿ ಆರ್ಗನೈಸರ್. ಸೊ ಪ್ರೀತಿಯಿಂದ ಕರೆದ್ರೆ ಪ್ರೀತಿಯಿಂದ ಹೋಗಿ ನಾನು ಆಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.